ಇದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಂಡು ಬಂದ ಪ್ರತಿಭಟನೆಯ ದೃಶ್ಯ. ರೈತರ ಸಾಲ ಮನ್ನಾ, ಬರ ಪರಿಹಾರ, ಉದ್ಯೋಗ ಖಾತ್ರಿ ಯೋಜನೆಯಡಿ ಹೆಚ್ಚಿನ ದಿನಗಳ ಕೆಲಸ ಹಾಗೂ ಕೂಲಿ ಕೆಲಸ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು, ಕೃಷಿ ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಬೀದಿಗಿಳಿದಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಗಳನ್ನು ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿ ಕಚೇರಿಯತ್ತ ಮೆರವಣಿಗೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟನಾಕಾರರನ್ನು ಪೊಲೀಸರು ಗೇಟ್ ಬಳಿ ತಡೆದರು. ಗೇಟ್ ತೆರೆಯುವಂತೆ ಹೋರಾಟಗಾರರು ಪಟ್ಟು ಹಿಡಿದರೂ ಸಹ ಪ್ರತಿಭಟನಾಕಾರರನ್ನು ಒಳಗೆ ಬಿಡದಂತೆ ಪೊಲೀಸರು ತಡೆಗೋಡೆಯಾದರು. ಇದರಿಂದ ಸ್ಥಳದಲ್ಲಿ ಕೆಲ ಕಾಲ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಅವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಹಾಗಾಗಿ ಈ ವಿಷಯಗಳ ಮೇಲೆ ಇವತ್ತು ಈ ಭಾರತ ದೇಶಾದ್ಯಂತ ಏನು ನರೇಂದ್ರ ಮೋದಿ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ವಿರೋಧಿ ಇವತ್ತು ಜೈಲಿಗೆ ಹೋಗಕ್ಕೆ ಸಿದ್ಧರಿದ್ದೇವೆ. ಅದಕ್ಕೆ ಲೂಟಿ ಹೊಡಿತಾ ಇದ್ರು. ನಮ್ಮ ಕಾರ್ಮಿಕರು ದುಡಿದಂತಹ ಉತ್ಪಾದನೆಯನ್ನ ಅವರ ಲೂಟಿನ ನಮ್ಮ ಸ್ವಾತಂತ್ರ್ಯ ಉದ್ಯಮದ ಒಂದು ನಾಯಕತ್ವ ಯಶಸ್ವಿಯಾಗಲು ದಯವಿಟ್ಟು ಎಲ್ಲರೂ ಹತ್ತೆ ಎಲ್ಲ ವೆಹಿಕಲ್ಗಳಲ್ಲೂ ಪ್ರತಿಯೊಬ್ಬರು ಹತ್ತಬೇಕು. ಇವತ್ತು ವರ್ಷಾನುಗಟ್ಟಲೆ ಕಾಯ್ತಾ ಇದ್ದಾರೆ. 2ನೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಗಾಂಧಿಯನ್ನು ಆಡಿದಂತಹ ಮಹಾತ್ಮ ಗಾಂಧಿ ಇದಾದ ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಕೈಮೀರುವುದನ್ನು ತಡೆಯಲು ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಲು ಮುಂದಾದರು. ಒಬ್ಬೊಬ್ಬರನ್ನಾಗಿ ಪ್ರತಿಭಟನಾಕಾರರನ್ನು ಬಂಧಿಸಿ ಪೊಲೀಸ್ ವಾಹನ ಹಾಗೂ ಬಸ್ಗಳಿಗೆ ಹತ್ತಿಸಲಾಯಿತು. ಈ ವೇಳೆ ತಳ್ಳಾಟ, ನೂಕಾಟ ಹಾಗೂ ಮಾತಿನ ಚಕಮಕಿ ನಡೆದಿದ್ದು ಪೊಲೀಸರು ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟರು. ಬಂಧನದ ನಡುವೆಯೂ ಸಹ ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದೆಡೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋರಾಟಗಾರರ ಪಟ್ಟು, ಮತ್ತೊಂದೆಡೆ ಪ್ರತಿಭಟನಾಕಾರರನ್ನು ತಡೆಯಲು ಪೊಲೀಸರ ಹರಸಾಹಸ. ಕೊನೆಗೂ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದು ಸ್ಥಳದಿಂದ ಕರೆದೊಯ್ದರು. ಇಡೀ ದೇಶಾದ್ಯಂತ ಕಾರ್ಮಿಕರು, ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಜೈಲ್ ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಇದರ ಉದ್ದೇಶ ಅಂದರೆ, ನಮ್ಮ ಉದ್ದೇಶ ನಮಗೆ ನಮ್ಮ ಬೇಡಿಕೆಗಳ ಈಡೇರಲಿ, ಇಲ್ಲ ಅಂದರೆ ನಮ್ಮನ್ನು ಜೈಲಿಗೆ ಕರ್ಕೊಂಡೋಗಿ ಅನ್ನುವುದೇ ಜೈಲ್ ಬರೋ ಕಾರ್ಯಕ್ರಮ. ಇದು ಸುಮಾರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಹಮ್ಮಿಕೊಂಡಿದ್ದಂಥ ನಮ್ಮ ಕಾರ್ಮಿಕರು ಅಂದಿನಿಂದ ಇಂದಿವರೆಗೂ ನಾವು ಅಂದು ಇಂಗ್ಲೀಷ್ ಅವರ ಮೇಲೆ ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ಇವತ್ತು ನಮ್ಮ ಸರ್ಕಾರಗಳ ಮೇಲೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಇವಾಗ ಬಂದಿದೆ. ಇಲ್ಲಿ ಮೊನ್ನೆ ಕನಿಷ್ಠ ವೇತನ ಜಾರಿಯಾಗಿ 1 ತಿಂಗಳು ಜಾರಿ ಮಾಡಿದ ನಂತರ ಮತ್ತೆ ಅದನ್ನು ಕನಿಷ್ಠ ವೇತನ ತಡೆ ಹಿಡಿದಿದ್ದಾರೆ. ಅದಕ್ಕೆ ಕೂಡಲೇ ಅದನ್ನು ಜಾರಿ ಮಾಡಬೇಕು. ಈಗೇನು ಇನ್ನೂ ಕನಿಷ್ಠ ವೇತನ ಕಾಯ್ದೆ ಅಡಿಗೆ ಅಂಗನವಾಡಿ ನೌಕರರು, ಬಿಸಿ ಊಟ ನೌಕರರು, ಅಸಂಘಟಿತ ವಲಯದ ನೌಕರರನ್ನು ಇನ್ನೂ ಕನಿಷ್ಠ ವೇತನ ಕಾಯ್ದೆಗೆ ತಂದಿಲ್ಲ. ಅವ್ರನ್ನೆಲ್ಲ ಕೂಡ ಕನಿಷ್ಠ ವೇತನ ಕಾಯ್ದೆಗೆ ತರಬೇಕು. ಮತ್ತು ಕೂಲಿಕಾರರಿಗೆ BB ಗ್ರಾಮ್ಜಿ ಅಂತ ಇವತ್ತೇನು ಅನೌನ್ಸ್ ಮಾಡಿದ್ದಾರೆ, ಆ ಜಾರಿಯಾಗಿ 2 ತಿಂಗಳಾದರೂ ಇದುವರೆಗೂ ಕೂಲಿಕಾರರಿಗೆ ಕೆಲಸ ಸಿಕ್ಕಿಲ್ಲ.
ಮತ್ತು ಅಂಗನವಾಡಿ ನೌಕರರು ಮತ್ತು ಗ್ರಾಮ ಪಂಚಾಯತಿ ನೌಕರರು ಇತರೆ ನೌಕರರಿಗೆ 12,000 ರೂಪಾಯಿ ವೇತನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ BPL ಕಾರ್ಡನ್ನು ರದ್ದು ಮಾಡಿದ್ದಾರೆ. ಅದನ್ನು ಕೂಡಲೇ ವಾಪಸ್ಸು ಕೊಡಬೇಕು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಡೀ ದೇಶಾದ್ಯಂತ ಮಾಡ್ತಿರುವಂಥ ಜೈಲು ಬರೋ ಕಾರ್ಯಕ್ರಮ ನಮ್ಮದು. ನಮ್ಮ ಬೇಡಿಕೆಗಳು ಈಡೇರಿಸಬೇಕು, ಇಲ್ಲಾಂದರೆ ನಮ್ಮನ್ನೆಲ್ಲ ಜೈಲಲ್ಲಿ ತಗೊಂಡೋಗಿ ಸಾಕಬೇಕು. ಇದೇ ನಮ್ಮದು. ಇನ್ನು ರೈತರು, ಕೃಷಿ ಕಾರ್ಮಿಕರು ಹಾಗೂ ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆದ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ, ಪೊಲೀಸರ ತಡೆ ಹಾಗೂ ಪ್ರತಿಭಟನಾಕಾರರ ಬಂಧನದೊಂದಿಗೆ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.